ರಾಜ್ಯದಲ್ಲಿ ಮತ್ತೆ ಮರುಕಳಿಸುತ್ತಾ 2020ರ ಪರಿಸ್ಥಿತಿ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಕಾಲ್ ತುಳಿತ ಪ್ರಕರಣದ ಮಧ್ಯೆ ಕೋವಿಡ್ ಅನ್ನ ಮರೆತು ಬಿಟ್ಟ ಸರ್ಕಾರ. ರಾಜ್ಯದಲ್ಲಿ ಸದ್ದಿಲ್ಲದೆ ಏರಿಕೆ ಆಗ್ತಾ ಇದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ. ನಿಯಂತ್ರಣಕ್ಕೆ ಸಿಗದಂತೆ ಮುನ್ನುಗ್ಗುತ್ತಾ ಇದೆ ಕೊರೋನಾ ಕೇಸ್ಗಳು. 1,000 ಗಡಿ ದಾಟಿದ ಮಹಾಮಾರಿ ಕೋವಿಡ್ ಪ್ರಕರಣ. ಇನ್ನೇನು 1,000 ಗಡಿಯಲ್ಲಿದೆ ಮಹಾಮಾರಿ ಕೋವಿಡ್ ಪ್ರಕರಣ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ರಾಜ್ಯದಲ್ಲಿ ಈವರೆಗೆ ಒಟ್ಟು 955 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಇನ್ನು 9 ಜನರು ಸಾವನ್ನಪ್ಪಿದ್ದಾರೆ. 423 ಸಕ್ರಿಯ ಪ್ರಕರಣಗಳಿವೆ. 7 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಒಬ್ಬರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಸದ್ಯ ILI ಹಾಗೆ SARI ಪ್ರಕರಣಗಳಿಗೆ ಹಾಗೂ ಗುಣಲಕ್ಷಣ ಇದ್ದವರಿಗೆ ಮಾತ್ರ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಆದರೆ ಸರ್ಕಾರ ಮತ್ತಷ್ಟು ಕೋವಿಡ್ ಟೆಸ್ಟ್ಗಳನ್ನು ಹೆಚ್ಚಳ ಮಾಡಬೇಕಾಗಿದೆ. ಕಾಲ್ತುಳಿತ ಪ್ರಕರಣದ ಮಧ್ಯೆ ಕೋವಿಡ್ ಅನ್ನ ಮರೆತು ಬಿಟ್ಟಿದೆ ಸರ್ಕಾರ. ನೋಡಿ, 1,000 ಗಡಿಯಲ್ಲಿ ಈಗ ಮಹಾಮಾರಿ ಕೊರೋನಾ ಪ್ರಕರಣಗಳು ದಾಖಲಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದಿನೇ ದಿನೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈಗ ಆತಂಕ ಮತ್ತಷ್ಟು ಮನೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನ ಮರ್ತೇ ಬಿಟ್ಟಿದೆಯಾ ಕಾಲ್ತುಳಿತ ಪ್ರಕರಣದಲ್ಲಿ ಅನ್ನೋ ಪ್ರಶ್ನೆ ಕೂಡ. ಓವರಾಲ್ ಮಾಹಿತಿ ಖಂಡಿತ. ಯಾಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಪ್ರಕರಣ ಏನು ಬೆಳಕಿಗೆ ಬರುತ್ತೆ, ಅದಕ್ಕಿಂತ ಮುಂಚೆ ಆರೋಗ್ಯ ಇಲಾಖೆ ಇದರ ಬಗ್ಗೆ ಬಹಳಷ್ಟು ಗಂಭೀರವಾದಂತಹ ಸೂಚನೆಯನ್ನ ಕೂಡ ಎಲ್ಲಾ ಆಸ್ಪತ್ರೆಗಳಿಗೆ ಕೊಟ್ಟಿತ್ತು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣದ ಬಳಿಕ ಯಾವುದೇ ರೀತಿಯಾದಂತಹ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ನೀಡಿಲ್ಲ. ಸದ್ಯ 2020ರ ಪರಿಸ್ಥಿತಿ ಮತ್ತೆ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಸದ್ದಿಲ್ಲದೆ ಕೋವಿಡ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ 1000 ಗಡಿಯಲ್ಲಿ ಮಹಾಮಾರಿ ಕೋವಿಡ್ ಪ್ರಕರಣ ಇರುವಂತದ್ದು. ರಾಜ್ಯದಲ್ಲಿ ಇವರಿಗೆ 955 ಕೋವಿಡ್ ಪ್ರಕರಣ ದಾಖಲಾಗಿದೆ. ಅಷ್ಟು ಮಾತ್ರವಲ್ಲದೆ 9 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆದ್ರೆ ಇದನ್ನ ಆರೋಗ್ಯ ಇಲಾಖೆ ಎಲ್ಲೂ ಕೂಡ ತಿಳಿಸಿಲ್ಲ. ಅಂದ್ರೆ ಈ ಹಿಂದೆ 1, 2, 3 ಸಾವು ಆದಾಗ ಬಹಳಷ್ಟು ಮೀಟಿಂಗ್ ಮಾಡೋದಾಗಿರ್ಬೋದು, ಸಭೆ ಕರೆದು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತದನಂತರ ಜನರನ್ನ ಯಾವ ರೀತಿ ಆರೋಗ್ಯವಾಗಿರ್ಬೇಕು, ಹಾಗೇನೆ ಯಾವುದೇ ರೀತಿಯಾದಂತಹ ಹೆದರುವ ಅವಶ್ಯಕತೆ ಇಲ್ಲ, ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಸಪ್ಲೈ ಆಗಿರ್ಬೋದು, ಈ ರೀತಿಯಾದಂತಹ ಮೆಸೇಜ್ ಪಾಸ್ ಮಾಡ್ತಾ ಇತ್ತು. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಸದ್ಯ 423 ಸಕ್ರಿಯ ಪ್ರಕರಣಗಳಿರುವಂತದ್ದು. ಅದರಲ್ಲಿ 7 ಜನರಿಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ರೆ ಅದರಲ್ಲಿ ಒಬ್ರು ಈಗ ICU ನಲ್ಲಿ ಕೂಡ ಇದ್ದಾರೆ. ಸದ್ಯ ILI ಮತ್ತು SARI ಪ್ರಕರಣಗಳಿಗೆ ಹಾಗೂ ಗುಣಲಕ್ಷಣ ಇರುವವರಿಗೆ ಮಾತ್ರ ಟೆಸ್ಟ್ ಮಾಡಲಾಗ್ತಿದೆ. ಸರ್ಕಾರ ಮತ್ತೆ ಕೋವಿಡ್ ಟೆಸ್ಟ್ ಗಳನ್ನ ಹೆಚ್ಚಳ ಮಾಡ್ಬೇಕಾಗುತ್ತೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಿರ್ಬೋದು, BBMP ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜನಸಾಮಾನ್ಯರಿಗೆ ಜಾಗೃತರಾಗಿರುವಂತಹ ಮೆಸೇಜ್ ಪಾಸ್ ಮಾಡುವಂತದ್ದು ಈ ಕೆಲಸವನ್ನ ಮಾಡ್ಬೇಕು. ಆದ್ರೆ ಎಲ್ಲೊಂದ್ ಕಡೆ ಆರೋಗ್ಯ ಇಲಾಖೆ ಇದನ್ನ ಮಾಡ್ತಾ ಇಲ್ಲ. ಕಳೆದ 1 ವಾರದಿಂದ ಸೈಲೆಂಟ್ ಆಗಿ ಕೋವಿಡ್ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.